ವೀಕ್ಷಕರೇ ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಈಗ ಟಾಕ್ಸಿಕ್ ಮೂವಿಯನ್ನು ನೋಡೋದಕ್ಕೆ ಬಂದಿದ್ವಿ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ. ಈಗ ಮಧ್ಯಂತರ ಬಂದಿರುವಂಥದ್ದು, ಇಂಟರ್ವಲ್ ಬಂದಿದೆ. ಹಾಗಿದ್ರೆ ಇಲ್ಲಿಯ ತನಕ ಮೂವಿ ಹೇಗೆ ಅನ್ನಿಸ್ತು? ಮೊದಲ ದೃಶ್ಯದಿಂದಲೇ ನೋಡ್ತಾ ಹೋದರೆ ಒಂದು ರೀತಿಯ ದೃಶ್ಯ ಕಾವ್ಯದ ರೀತಿಯಾಗಿ ಭಾಸವಾಗ್ತಾ ಇತ್ತು. ಅದ್ಭುತವಾದಂಥ ದೃಶ್ಯಾವಳಿ. ಆದರೆ ಒಳಗಡೆ ಒಂದು ಅಂತರಾಳದಲ್ಲಿ ನೋವು, ದೃಶ್ಯಾವಳಿ ಮತ್ತು ವೈಲೆನ್ಸ್ ಎಲ್ಲವೂ ಮಿಕ್ಸ್ ಆಗಿ ಅಕ್ಕ ತಮ್ಮನ ಸೆಂಟಿಮೆಂಟ್, ಮತ್ತೊಂದು ಕಡೆ ಪ್ರೇಮ, ಮತ್ತೊಂದು ಕಡೆ ಬಾಂಧವ್ಯ, ಇನ್ನೊಂದು ಕಡೆ ಕೆಲಸ, ಹೀಗೆ ಪ್ರತಿಯೊಂದರ ಮಧ್ಯದಲ್ಲೂ ರಾಯನ ಜರ್ನಿ ಈಗ ನಡೀತಾ ಇದೆ. ಹಾಗಿದ್ರೆ ಟಿಕೆಟ್ ಎಲ್ಲಿ? ರಾಯ ಮತ್ತು ಟಿಕೆಟ್ ಮಧ್ಯದಲ್ಲಿ ಇರೋವಂಥದ್ದೇನು? ಹೀಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಈಗ ಮಧ್ಯಂತರದವರೆಗೂ ಈ ಸಿನಿಮಾವನ್ನು ನೋಡಿದಾಗ ಅನಿಸಿರೋದು ಅದ್ಭುತವಾದಂಥ ದೃಶ್ಯಕಾವ್ಯ. ಕನ್ನಡ ಚಿತ್ರ ಒಂದು ಹಾಲಿವುಡ್ ಕ್ವಾಲಿಟಿಯಲ್ಲಿ ಬಂದಿರೋದು ನೇರವಾಗಿ ಕಾಣಿಸ್ತಾ ಇರುವಂಥದ್ದು. ಅದರ ಮಧ್ಯಂತರದ ನಂತರದ ಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಇದೆ, ಅದು ಎಷ್ಟು ಹಿಡಿದಿರುತ್ತೆ, ಯಾವ ರೀತಿಯಾದಂಥ ಕಿಕ್ ಕೊಡುತ್ತೆ, ಸಹಜವಾದಂಥ ಕುತೂಹಲ ಇದೆ. ಮಧ್ಯಂತರದವರೆಗೂ ಟಾಕ್ಸಿಕ್ ಸೂಪರ್ ಆಗಿರುವಂಥ ಮೂವಿ. ಮುಂದೆ ಬರುವಂಥದ್ದು ಸೂಪರ್ ಹಿಟ್ ಆಗುವಂಥ ಯಾವೆಲ್ಲ ಲಕ್ಷಣಗಳನ್ನು ಹೊತ್ತು ತರುತ್ತೆ, ಆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಹೋಗ್ತೀನಿ. ಮತ್ತು ಸಿನಿಮಾ ಮುಗಿತಿದ್ದ ಹಾಗೆಯೇ ಫಸ್ಟ್ ರಿವ್ಯೂವನ್ನು ನಿಮಗೆ ಈ ಸುವರ್ಣ ಡಿಜಿಟಲ್ನಲ್ಲಿ ಸಿಗೋ ಹಾಗೆ ಮಾಡ್ತೀವಿ. ಅಲ್ಲಿಯವರೆಗೂ ನಮ್ಮ ಸುವರ್ಣವನ್ನು ನೋಡ್ತೀರಿ, ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ. ಮತ್ತು ಈ ರಾಯನ ಪರಾಕ್ರಮ ಹೇಗಿದೆ, ಟಾಕ್ಸಿಕ್ನ ವೈಖರಿ ಹೇಗಿದೆ, ಸಿನಿಮಾ ಹೇಗಿದೆ, ಎಲ್ಲವನ್ನು ಕೂಡ ನಿಮ್ಮ ಜೊತೆಯಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ರಿವ್ಯೂ, ಫಸ್ಟ್ ಇಂಪ್ರೆಷನ್, ದಿ ಬೆಸ್ಟ್. ವೀಕ್ಷಕರೇ ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಈಗ ಟಾಕ್ಸಿಕ್ ಮೂವಿಯನ್ನು ನೋಡೋದಕ್ಕೆ ಬಂದಿದ್ವಿ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ. ಈಗ ಮಧ್ಯಂತರ ಬಂದಿರುವಂಥದ್ದು, ಇಂಟರ್ವಲ್ ಬಂದಿದೆ. ಹಾಗಿದ್ರೆ ಇಲ್ಲಿಯ ತನಕ ಮೂವಿ ಹೇಗೆ ಅನ್ನಿಸ್ತು? ಮೊದಲ ದೃಶ್ಯದಿಂದಲೇ ನೋಡ್ತಾ ಹೋದರೆ ಒಂದು ರೀತಿಯ ದೃಶ್ಯ ಕಾವ್ಯದ ರೀತಿಯಾಗಿ ಭಾಸವಾಗ್ತಾ ಇತ್ತು. ಅದ್ಭುತವಾದಂಥ ದೃಶ್ಯಾವಳಿ. ಆದರೆ ಒಳಗಡೆ ಒಂದು ಅಂತರಾಳದಲ್ಲಿ ನೋವು, ದೃಶ್ಯಾವಳಿ ಮತ್ತು ವೈಲೆನ್ಸ್ ಎಲ್ಲವೂ ಮಿಕ್ಸ್ ಆಗಿ ಅಕ್ಕ ತಮ್ಮನ ಸೆಂಟಿಮೆಂಟ್, ಮತ್ತೊಂದು ಕಡೆ ಪ್ರೇಮ, ಮತ್ತೊಂದು ಕಡೆ ಬಾಂಧವ್ಯ, ಇನ್ನೊಂದು ಕಡೆ ಕೆಲಸ, ಹೀಗೆ ಪ್ರತಿಯೊಂದರ ಮಧ್ಯದಲ್ಲೂ ರಾಯನ ಜರ್ನಿ ಈಗ ನಡೀತಾ ಇದೆ. ಹಾಗಿದ್ರೆ ಟಿಕೆಟ್ ಎಲ್ಲಿ? ರಾಯ ಮತ್ತು ಟಿಕೆಟ್ ಮಧ್ಯದಲ್ಲಿ ಇರೋವಂಥದ್ದೇನು? ಹೀಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಈಗ ಮಧ್ಯಂತರದವರೆಗೂ ಈ ಸಿನಿಮಾವನ್ನು ನೋಡಿದಾಗ ಅನಿಸಿರೋದು ಅದ್ಭುತವಾದಂಥ ದೃಶ್ಯಕಾವ್ಯ. ಕನ್ನಡ ಚಿತ್ರ ಒಂದು ಹಾಲಿವುಡ್ ಕ್ವಾಲಿಟಿಯಲ್ಲಿ ಬಂದಿರೋದು ನೇರವಾಗಿ ಕಾಣಿಸ್ತಾ ಇರುವಂಥದ್ದು. ಅದರ ಮಧ್ಯಂತರದ ನಂತರದ ಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಇದೆ, ಅದು ಎಷ್ಟು ಹಿಡಿದಿರುತ್ತೆ, ಯಾವ ರೀತಿಯಾದಂಥ ಕಿಕ್ ಕೊಡುತ್ತೆ, ಸಹಜವಾದಂಥ ಕುತೂಹಲ ಇದೆ. ಮಧ್ಯಂತರದವರೆಗೂ ಟಾಕ್ಸಿಕ್ ಸೂಪರ್ ಆಗಿರುವಂಥ ಮೂವಿ. ಮುಂದೆ ಬರುವಂಥದ್ದು ಸೂಪರ್ ಹಿಟ್ ಆಗುವಂಥ ಯಾವೆಲ್ಲ ಲಕ್ಷಣಗಳನ್ನು ಹೊತ್ತು ತರುತ್ತೆ, ಆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಹೋಗ್ತೀನಿ. ಮತ್ತು ಸಿನಿಮಾ ಮುಗಿತಿದ್ದ ಹಾಗೆಯೇ ಫಸ್ಟ್ ರಿವ್ಯೂವನ್ನು ನಿಮಗೆ ಈ ಸುವರ್ಣ ಡಿಜಿಟಲ್ನಲ್ಲಿ ಸಿಗೋ ಹಾಗೆ ಮಾಡ್ತೀವಿ. ಅಲ್ಲಿಯವರೆಗೂ ನಮ್ಮ ಸುವರ್ಣವನ್ನು ನೋಡ್ತೀರಿ, ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ. ಮತ್ತು ಈ ರಾಯನ ಪರಾಕ್ರಮ ಹೇಗಿದೆ, ಟಾಕ್ಸಿಕ್ನ ವೈಖರಿ ಹೇಗಿದೆ, ಸಿನಿಮಾ ಹೇಗಿದೆ, ಎಲ್ಲವನ್ನು ಕೂಡ ನಿಮ್ಮ ಜೊತೆಯಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ರಿವ್ಯೂ, ಫಸ್ಟ್ ಇಂಪ್ರೆಷನ್, ದಿ ಬೆಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.